ವೀಕ್ಷಕರೇ ನಮಸ್ಕಾರ. ನಾನು ಈ ವಿಡಿಯೋ ಮಾಡ್ತಿರೋ ಹೊತ್ತಿನಲ್ಲಿ ರತ್ನಗಿರಿನಲ್ಲಿದ್ದೀನಿ. ಐತಿಹಾಸಿಕ ಸ್ಥಳ ರತ್ನಗಿರಿ. ರತ್ನಗಿರಿ ಅಂತ ಕೂಡಲೇ ಭಾರತದಲ್ಲಿ ಎರಡು ರತ್ನಗಿರಿ ಇವೆ. ಒಂದು ಮಹಾರಾಷ್ಟ್ರದಲ್ಲಿರುವಂತಹ ರತ್ನಗಿರಿ, ಇನ್ನೊಂದು ಆಂಧ್ರ ಪ್ರದೇಶದಲ್ಲಿರುವಂತಹ ರತ್ನಗಿರಿ. ಎರಡೂ ರತ್ನಗಿರಿಗಳು ಕೂಡ ತುಂಬ ಪ್ರಸಿದ್ಧವಾದಂತಹ ಐತಿಹಾಸಿಕ ಸ್ಥಳಗಳೇ ಆಗಿವೆ. ಆದರೆ ನಾನಿವತ್ತು ಆಂಧ್ರದಲ್ಲಿರುವಂತಹ ರತ್ನಗಿರಿಯಲ್ಲಿದ್ದೀನಿ. ರತ್ನಗಿರಿ ಅದರ ಹೆಸರೇ ಒಂದು ವೈಭವದ ಸಂಕೇತ. ಆ ಹೆಸರು ಕೇಳಿದ್ರೇ ಅಲ್ಲಿಗೆ ಹೋಗಿ ಕಳೆದ ವೈಭವದ ಕುರುಹುಗಳನ್ನು ಕಣ್ಣಾರೆ ನೋಡಬೇಕು ಅನ್ನುವ ಬಯಕೆ ಬರೋದು ಸಹಜ. ತನ್ನ ಹೆಸರಿನಿಂದಲೇ ಆಕರ್ಷಿಸುವಂತಹ ಈ ರತ್ನಗಿರಿ ನಮ್ಮ ಕರ್ನಾಟಕದ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಗಡಿ ಭಾಗದಲ್ಲಿರುವಂತಹ ಒಂದು ಗ್ರಾಮ ಆಗಿದೆ. ಅಂದರೆ ಆಂಧ್ರದ ಇಂದಿನ ಅನಂತಪುರ ಜಿಲ್ಲೆ, ಈಗಿನ ಶ್ರೀ ಸತ್ಯಸಾಯಿ ಜಿಲ್ಲೆಯ ರೊಳ್ಳ ಮಂಡಲದಲ್ಲಿರುವಂತಹ ಒಂದು ಗ್ರಾಮ ಈ ರತ್ನಗಿರಿ. ಈ ರತ್ನಗಿರಿಯಲ್ಲಿ ನೋಡಬೇಕಾದಂಥ ಅನೇಕ ಸ್ಥಳ ಇದ್ದಾವೆ. ಅದರಲ್ಲಿ 7 ಸುತ್ತಿನ ಕೋಟೆ ಇರುವಂತಹ ಬೆಟ್ಟ ಕೂಡ ಒಂದು. ಆದರೆ ನಾನಿವತ್ತು ಈ ವಿಡಿಯೋದಲ್ಲಿ ಒಂದು ವಿಶೇಷವಾದಂತಹ ಈ ಊರಿನಲ್ಲಿರುವ ಒಂದು ಬಾವಿಯನ್ನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಅದು ಅಂತಿಂಥ ಬಾವಿ ಅಲ್ಲ, ನೀವು ಇಲ್ಲಿವರೆಗೆ ಅಂಥ ಬಾವಿಯನ್ನು ನೋಡಿರಲಿಕ್ಕೆ ಸಾಧ್ಯವಿಲ್ಲ. ಅಂತಹ ಒಂದು ಬಾವಿ. ಆ ಬಾವಿಯನ್ನು ಈ ಊರಿನಲ್ಲಿ ಅರಸನ ಬಾವಿ ಅಂತ ಕರೀತಾರೆ, ರಾಜನ ಬಾವಿ ಅಂತ ಕರೀತಾರೆ. ನೀವು ಇಲ್ಲೇನು ನೋಡ್ತಿದ್ದೀರಲ್ಲ, ಅದೇ ಇದು ಅರಸನ ಬಾವಿ. ನಿಮಗೆಲ್ಲ ಹಫ್ಟಿಯರು ಅಂದರೆ ಮಹಡಿ ಮನೆಗಳ ಬಗ್ಗೆ ಗೊತ್ತು. ಹಾಗೆ ಇದು ನೆಲಮಹಡಿ, ಅಂದರೆ ನೆಲಮಹಡಿಯ ಬಾವಿ. ಅಂದರೆ ನೀವಿಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಈ ಬಾವಿನಲ್ಲಿ 7 ಬಾಗಿಲುಗಳು ಇರುವಂತಹ ನೆಲಮಹಡಿಯ ಬಾವಿ ಇದಾಗಿದೆ. ಹೌದು, ಅಂತಹ ವಿಶೇಷ ವಾಸ್ತುವನ್ನು ಒಳಗೊಂಡಂತಹ ಈ ಐತಿಹಾಸಿಕ ರತ್ನಗಿರಿಯ ಅರಸನ ಬಾವಿಯ ಬಗ್ಗೆ ನೀವು ತಿಳಿಯೋದಕ್ಕೆ ಮುಂಚೆ ಈ ವಿಡಿಯೋಗೊಂದು ಲೈಕ್ ಮಾಡಿಬಿಡಿ. ಹಾಗೆ ನೀವು ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ನಿಮ್ಗೆ ಅನಿಸಿದ್ದನ್ನು ಖಂಡಿತವಾಗಿ ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಹೆಚ್ಚು ಇಷ್ಟವಾದರೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ. ಬನ್ನಿ, ಇಲ್ಲಿ ಈ ಬಾವಿಯಲ್ಲಿ ಬಟ್ಟೆಯನ್ನು ತೊಳೆಯುತ್ತಿರುವಂತಹ ಈ ಸ್ಥಳೀಯ ಹೆಣ್ಣುಮಗಳು ಈ ಬಾವಿಯ ಬಗ್ಗೆ ಏನು ಹೇಳ್ತಾಳೆ ಮೊದಲು ಕೇಳೋಣ. ಅರಸನ ಬಾವಿ, ಬಟ್ಟೆ ಒಗಿಬಹುದು, ಹುಡುಗರು ಎಲ್ಲ ಈಜಾಡ್ತಾರೆ, ಎಲ್ಲ ಚೆನ್ನಾಗಿರ್ತೈತೆ. ಇದ್ರಲ್ಲಿ ಊರ್ ಬಾಕ್ಲು ಅಂತ ಎಷ್ಟು 7 ಊರ್ ಬಾಕ್ಲು ಇರೋದು ಇದ್ರಲ್ಲಿ. ಇದ್ರಾಗೆ ಆ ತರ ಊರ್ ಬಾಕ್ಲು ಕೆಡಿಕಾನ 7 ಇರೋದು, ಅಲ್ಗಾನ ಆ ತರನೇ ಇದಾವೆ. ಇವಾಗ ಅಲ್ಲಿ ಇಳಿತೀವಿ ಸ್ಟಾರ್ಟಿಂಗ್, ಅದೊಂದು ಊರ್ ಬಾಕ್ಲು, ಅದ್ರೊಳಗೆ ಇನ್ನೊಂದೈತೆ, ಅಲ್ಲೊಂದೈತೆ, ಇನ್ನು ಕೆಡಿಕಾನ 7 ಇದಾವೆ. ಇದು ಫುಲ್ ತುಂಬಿದಾಗ ಇಲ್ಗಾನ ತುಂಬಿರ್ತೈತಿ. ಇದು ನೀರು ಖಾಲಿ ಆಗೋದೇ ಇಲ್ವಾ? ಇಲ್ಲ, ಆಗಲ್ಲ. ಆದ್ರೆ ಫುಲ್ ಖಾಲಿ ಆಗಲ್ಲ, ಒಂದು ಅರ್ಧಕ್ಕನೇ ಇರ್ತೈತೆ. 7 ಬಾಗಿಲು ನೋಡಿದ್ದೀರಾ ಇದ್ರೊಳಗೆ? ನಾವು ನೋಡಿಲ್ಲ, ಅವ್ರು ನಮ್ಮ ಮನೆಯವ್ರು ನೋಡಿದ್ರು. ನಾವಿನ್ನು ಮಣ್ಣನ್ನು ಮದುವೆಯಾಗಿ ಬಂದಿರೋದಲ್ವಾ, ಅವರು ನೋಡಿಲ್ಲ. ಅವ್ರ ಅಪ್ಪ, ಅವ್ರ ಅಮ್ಮ, ಅವ್ರ ಅಜ್ಜಿ, ತಾತ ಅವ್ರು ನೋಡಿದ್ರು. ಆ ಹೆಣ್ಮಗಳು ಈ ಬಾವಿಗೆ 7 ಊರ ಬಾಗಿಲು ಇವೆ ಅಂತ ಹೇಳ್ತಲ್ಲ, ಅದರಲ್ಲಿ ಮೊದಲನೆಯ ಬಾಗಿಲು ಇದು. ಅಂದರೆ ಊರ ಬಾಗಿಲು ಅಂದರೆ ಈ ನೆಲಮಹಡಿಯ ಬಾವಿಗೆ ಇರುವಂತಹ ಬಾಗಿಲು, ಅದರಲ್ಲಿ ಮೊದಲನೆಯ ಬಾಗಿಲು ಇದು. ಇಂಥ 7 ಬಾಗಿಲುಗಳು ಈ ಬಾವಿಗಿವೆ. ಅಂದರೆ ಈ ಬಾವಿ ಅಷ್ಟು ಆಳವಾಗಿದೆ. ಈ ಬಾವಿಯ ನೀರು ಬತ್ತಿರೋದನ್ನು ಈ ರತ್ನಗಿರಿಯ ಗ್ರಾಮದ ಯಾವೊಬ್ಬರು, ಇಲ್ಲಿವರೆಗೆ ಬದುಕಿರುವಂಥ ಯಾವೊಬ್ಬರು ಕೂಡ ನೋಡೇ ಇಲ್ವಂತೆ. ಈ ರತ್ನಗಿರಿಯ ಸ್ಥಳೀಯ ನಿವಾಸಿ ಪರಮೇಶ್ ಅವರು ಹೇಳೋ ಪ್ರಕಾರ ಈ ಬಾವಿಯ ಸಮೀಪದಲ್ಲೇ ಒಂದು ಬೃಂದಾವನ ಕೂಡ ಇತ್ತಂತೆ. ಅಲ್ಲದೆ ಈ ರತ್ನಗಿರಿಯ ಸುತ್ತಮುತ್ತ ಈ ಬಾವಿಯನ್ನೇ ಮಾದರಿಯನ್ನಾಗಿ ಮಾಡಿಕೊಂಡು ಸುಮಾರು 12 ಬಾವಿಗಳು ನಿರ್ಮಾಣ ಆಗಿವೆ ಅಂತೆ. ಅಷ್ಟೇ ಅಲ್ಲವಂತೆ, ನಮ್ಮ ಕರ್ನಾಟಕದ ಸುಪ್ರಸಿದ್ಧ ಯಾತ್ರಾ ಸ್ಥಳ, ಧಾರ್ಮಿಕ ಸ್ಥಳ ಶ್ರವಣಬೆಳಗೊಳದಲ್ಲಿ ಕೂಡ ಇದೇ ಮಾದರಿಯನ್ನು ಇಟ್ಕೊಂಡು ಒಂದು ಬಾವಿಯನ್ನು ನಿರ್ಮಿಸಿದ್ದಾರೆ ಅಂತ ಕೂಡ ಪರಮೇಶ್ ಅವರು ಹೇಳಿದರು. ಈ ರತ್ನಗಿರಿಯನ್ನು ಪಾಂಡ್ಯರಿಂದ ಹಿಡಿದು ಬ್ರಿಟಿಷ್ನವರೆಗೂ ಆಳ್ವಿಕೆ ಮಾಡಿದ್ದಾರೆ. ಅಂದರೆ ಕಲ್ಯಾಣಿ ಚಾಲುಕ್ಯರು, ಹೊಯ್ಸಳರು, ನೊಳಂಬರು, ವಿಜಯನಗರದ ಅರಸರು, ಹೈದರಾಲಿ, ಟಿಪ್ಪು, ಹೀಗೆ ಬ್ರಿಟಿಷ್ನವರೆಗೂ ಆಳ್ವಿಕೆ ಮಾಡಿದ್ದಾರೆ. ಆದರೆ ಈ ಬಾವಿಯನ್ನು ಯಾವ ಅರಸ ನಿರ್ಮಾಣ ಮಾಡಿದ, ಯಾರ ಕಾಲದಾಗೆ ನಿರ್ಮಾಣ ಮಾಡಿದರು ಅನ್ನೋದು ಕೂಡ ಸ್ಥಳೀಯರಿಗೆ ಗೊತ್ತೇ ಇಲ್ಲ. ಆದರೆ ಈ ಬಾವಿಯ ಮಹತ್ವವನ್ನು ಅರಿತಂತಹ ಭಾರತ ಸರ್ಕಾರ ರಾಷ್ಟ್ರೀಯ ಪ್ರಾಮುಖ್ಯತೆಯ ಸ್ಮಾರಕ ಅಂತ ಘೋಷಿಸಿದೆ. ರತ್ನಗಿರಿಯ ಗ್ರಾಮ ದೇವತೆಯಾಗಿರುವಂತಹ ಕೊಲ್ಲಾಪುರದಮ್ಮ ಅಥವಾ ಕಾಳಿಕಾಂಬೆ ದೇವಾಲಯದ ಪಕ್ಕದಲ್ಲೇ, ಅಂದರೆ 100 ಮೀಟರ್ ಪಕ್ಕದಲ್ಲೇ ಈ ವಿಶೇಷವಾದಂತಹ ಬಾವಿ ಇದೆ. ವೀಕ್ಷಕರೇ, ನೀವು ಕೂಡ ಎಂದಾದರೂ ರತ್ನಗಿರಿಗೆ ಭೇಟಿ ಕೊಟ್ಟರೆ ಅಲ್ಲಿಯ 7 ಸುತ್ತಿನ ಕೋಟೆಯನ್ನು ನೋಡುವುದರ ಜೊತೆಗೆ ಈ ವಿಶೇಷವಾದಂತಹ 7 ಬಾಗಿಲುಗಳ ಬಾವಿಯನ್ನು ಕೂಡ ನೋಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋವನ್ನು ಮುಗಿಸ್ತಿದ್ದೀನಿ. ಈವರೆಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.